ದಲಿತ ಪರ ಹೋರಾಟಗಾರ, ವಕೀಲ, ಆಗ್ನೇಯ ಪದವೀಧರ ಕ್ಷೇತ್ರದ ಪಕ್ಷೇತರರ ಅಭ್ಯರ್ಥಿಯಾದ ಕೋಲಾರದ ಜಿ ವೆಂಕಟಾಚಲಪತಿ ಅವರನ್ನ ಆತ್ಮವಿಶ್ವಾಸ ವೇದಿಕೆ ರಾಜ್ಯಾಧ್ಯಕ್ಷ ಎಂಎನ್ ಭಾರದ್ವಾಜ್ ಮತ್ತು ಮಾನವ ಹಕ್ಕುಗಳ ಸಂಘಟನೆಯ ಖಲೀದ್ ಪಾಷಾರ್ ಅವರು ವೆಂಕಟಾಚಲಪತಿಯವರನ್ನ ಭೇಟಿಯಾಗಿ ಚುನಾವಣೆಗೆ ಬೆಂಬಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳನ್ನು ಕುರಿತು ವೆಂಕಟಾಚಲಪತಿ ಮಾತನಾಡಿ, ಆಗ್ನೇಯ ಪದವೀಧರರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿರೋ ಹಿನ್ನೆಲೆ ಏನೆಂದರೆ, ನಾನು ವಕೀಲನಾಗಿ ಹಾಗೂ ಒಬ್ಬ ದಲಿತ ಹೋರಾಟಗಾರನಾಗಿ ಈ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿದಾಗ ನನಗೆ ಕಂಡುಬಂದಂತಹ ಶೋಚನೀಯ ಅಂಶಗಳೆಂದರೆ, ಮತದಾರರಿಂದ ಗೆದ್ದ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳನ್ನು ಪರಿಹರಿಸದೆ ನಮ್ಮನ್ನ ಕಡೆಗಣಿಸಿರುವುದು ನನ್ನನ್ನ ಈ ರಾಜಕೀಯ ಕ್ಷೇತ್ರಕ್ಕೆ ಕರೆತಂದಿದೆ. ಮೂಲತಃ ನಾನು ರಾಜಕಾರಣಿ ವ್ಯಕ್ತಿಯಲ್ಲ, ನಾನೊಬ್ಬ ಹೋರಾಟಗಾರ. ಈ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಸುಮಾರು 33 ಶಾಸಕರು ಇದ್ರೂ ಸಹಿತ ಯಾವುದೇ ಒಬ್ಬ ಪದವೀಧರನಿಗೆ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುವಂತಿಲ್ಲ. ನಾವುಗಳೆಲ್ಲ ಬಡ ಕುಟುಂಬದಿಂದ ಬಂದವರು. ನಮ್ಮ ತಂದೆ ತಾಯಿಗಳು ನಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಕೂಲಿ ನಾಲಿ ಮಾಡಿ ಹಣವನ್ನ ವಿದ್ಯಾಭ್ಯಾಸಕ್ಕೆ ಕೊಟ್ಟು ನನ್ನ ಮಗ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಳ್ತಾನೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಎಂಬ ಆಸೆ. ಆದರೆ ನಮ್ಮ ಪದವಿ ಮುಗಿದ್ರೂ ಸಹ ನಮಗೆ ಸರ್ಕಾರಿ ಕೆಲಸಗಳಿಲ್ಲ. ಆ ಕಡೆಗೆ ಖಾಸಗಿ ಸಂಸ್ಥೆಗಳಲ್ಲಿಯೂ ಸಿಗಲಿಲ್ಲ. ಈ ಕಡೆ ಕೂಲಿ ಮಾಡಲಾಗದೆ ಆ ಕಡೆ ಕೆಲಸಗಳೂ ಇಲ್ಲದೆ ಮತ್ತೆ ನಮ್ಮ ತಂದೆ ತಾಯಿಗೆ ಭಾರವಾಗಿದ್ದೇವೆ. ಈ ವಿದ್ಯಮಾನದಿಂದ ಅನೇಕ ಜನ ಪದವೀಧರ ಮಿತ್ರರು ಮಾನಸಿಕ ಒತ್ತಡಕ್ಕೆ ಮಣಿದು ಖಿನ್ನರಾಗಿದ್ದಾರೆ. ಅದೆಷ್ಟೋ ಮಂದಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇವೆಲ್ಲ ಕೊನೆ ಎಂದರೆ ನಮ್ಮಲ್ಲಿ ಹಣ ಮತ್ತು ಇನ್ನಿತರ ಆಮಿಷಗಳಿಗೆ ಒಳಗಾಗದೆ ನಿರ್ಭೀತವಾಗಿ ಸೂಕ್ತವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು. ಆದುದರಿಂದಲೇ ನಾನು ಚುನಾವಣೆಗೆ ಪದವೀಧರರ ಧ್ವನಿಯಾಗಿ ಸದನದಲ್ಲಿ ಹೋರಾಟ ಮಾಡಲು ಚುನಾವಣೆಗೆ ನಿಂತಿದ್ದೇನೆ. ಆದ್ದರಿಂದ ನನಗೆ ಬೆಂಬಲ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಜಿ ವೆಂಕಟಾಚಲಪತಿ ಅಂತ. ನನ್ನ ವೃತ್ತಿ ವಕೀಲಿಕೆ. ನಾನು ಕೋಲಾರದ ಅಂಬೇಡ್ಕರ್ನಗರದಲ್ಲಿ ವಾಸ ಆಗಿದ್ದೀನಿ. ನಾನು ಆಗ್ನೇಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ನಾನು ಮೂಲತಃ ರಾಜಕಾರಣಿಯಲ್ಲ, ನಾನೊಬ್ಬ ವಕೀಲ, ಒಬ್ಬ ದಲಿತ ಹೋರಾಟಗಾರ. ಈ ಪದವೀಧರ ಕ್ಷೇತ್ರದಿಂದ ಗೆದ್ದಂಥ ಜನಪ್ರತಿನಿಧಿಗಳು ಪದವೀಧರರ ಸಮಸ್ಯೆಗಳನ್ನು ಬಗೆಹರಿಸಲು ವಿಫಲರಾಗಿದ್ದಾರೆ. ಸಾಕಷ್ಟು ಸಾರಿ ಅವರ ಸಮಸ್ಯೆಗಳನ್ನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀವಿ. ಅವರ ಸಮಸ್ಯೆಗಳನ್ನು ಯಾರೂ ಪರಿಹಾರ ಮಾಡಲಿಲ್ಲ. ಇದರಿಂದ ರೋಸಿ ಹೋದಂಥ ನಾನು ಒಬ್ಬ ಪದವೀಧರನಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿರೋದ್ರಿಂದ ಸದನದಲ್ಲಿ ಅವರ ಪರವಾಗಿ ಧ್ವನಿ ಎತ್ತಲು ಈ ರಾಜಕೀಯಕ್ಕೆ ಕ್ಷೇತ್ರಕ್ಕೆ ನಾನು ಬರಬೇಕಾಯಿತು. ಈ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಸುಮಾರು ಆಗ್ನೇಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಗೆ ಸುಮಾರು 33 ವಿಧಾನಸಭಾ ಸದಸ್ಯರು ವ್ಯಾಪ್ತಿಗೆ ಬರ್ತಾರೆ. 33 ಜನ ಶಾಸಕರುಗಳಿದ್ದರೂ ಸಹಿತ ಪದವೀಧರರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಲಿಕ್ಕೆ ಆಗಲಿಲ್ಲ ಇವರ ಕೈಯಲ್ಲಿ. ಯಾಕಂತಂದರೆ ಪಕ್ಷದ ಒಂದು ಅಣತಿಯೇನೋ ಇಲ್ಲ, ಇವರಿಗೆ ಆ ಪದವೀಧರರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಲಿಕ್ಕೆ ಮನಸ್ಸಾಗಲಿಲ್ವೋ ನಾ ಕಾಣೆ. ಆದರೆ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಒಂದು ಇಚ್ಛಾಶಕ್ತಿ ಇರ್ತದೆ. ಆ ಇಚ್ಛಾಶಕ್ತಿಯೇ ಜನಪ್ರತಿನಿಧಿಗಳು ಇಲ್ಲ ಅನ್ನೋದು ತುಂಬ ದುರದೃಷ್ಟಕರ. ಈ ಹಿನ್ನೆಲೆಯಲ್ಲಿ ಈ ರಾಜಕಾರಣಕ್ಕೆ ಬರಬೇಕಾಯಿತು. ಪದವೀಧರ ಕ್ಷೇತ್ರದ ಸಮಸ್ಯೆಗಳು ಎಷ್ಟೊಂದಿದೆ ಅಂತಂದರೆ, ಪದವಿ ಪಡೆಯೋವರೆಗೂ ನನ್ನ ಕಣ್ಣು ಮುಂದೆ ನಡೆದಂಥ ಮತ್ತು ನಾನು ಅನುಭವಿಸಿದಂಥ ಸಮಸ್ಯೆಗಳ ಒಂದು ಸಣ್ಣ ವಿಚಾರವನ್ನು ತಮ್ಮಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಪದವಿ ಮುಗಿಸೋವರೆಗೂ ನಮ್ಮ ತಂದೆ ತಾಯಿಗಳು ಕೂಲಿ ಮಾಡಿ ಆ ಹಣದಿಂದ ನಮಗೆ ಆ ಶಿಕ್ಷಣಕ್ಕೆ ದುಡ್ಡನ್ನು ಒದಗಿಸಿದ್ದಾರೆ. ನನ್ನ ಮಗ ಒಂದು ಸರ್ಕಾರಿ ಕೆಲಸಕ್ಕೆ ಸಿಗುತ್ತೆ, ಡಿಗ್ರಿ ಆದಮೇಲೆ ಆರಾಮಾಗಿ ನಮ್ಮನ್ನೆಲ್ಲ ನೋಡ್ಕೊಳ್ತಾನೆ ಅಂತ. ಆದರೆ ಡಿಗ್ರಿಯನ್ನು ನಾವು ಪೂರೈಸಿದ್ವಿ,
ನಮ್ಮ ತಂದೆ ತಾಯಿಗಳು ಸಾಲ ಮಾಡಿ ಕೂಲಿ ಕೆಲಸ ಮಾಡಿ ಆ ದುಡ್ಡನ್ನು ಕೂಡ ಹೊಂದಿಸಿದ್ರು. ಆದರೆ ಡಿಗ್ರಿ ಪೂರ್ತಿ ಆಯಿತು ಹೊರತು ನನಗೆ ಯಾವುದು ಸರ್ಕಾರಿ ಕೆಲಸ ಸಿಗಲಿಲ್ಲ. ಈ ಕಡೆ ಖಾಸಗಿ ಸಂಸ್ಥೆಗಳಲ್ಲೂ ಕೆಲಸ ಸಿಗಲಿಲ್ಲ, ಈ ಕಡೆ ಕೂಲಿ ಮಾಡಲು ಆಗ್ತಾ ಇಲ್ಲ. ಯಾವ ಕಡೆನೂ ಮಾಡದೆ ಮತ್ತೆ ನಮ್ಮ ತಂದೆ ತಾಯಿಗಳಿಗೆ ಅವರೇ ಕೂಲಿ ಮಾಡಿ ಬಂದಂಥ ಹಣದಲ್ಲಿ ನಾನು ಅವರ ಮೇಲೆ ಭಾರ ಬಿದ್ದು ಬದುಕುವಂಥ ಪರಿಸ್ಥಿತಿ ನಮ್ಮ ಪದವೀಧರದಾಗಿದೆ. ಇದು ತುಂಬ ಶೋಚನೀಯ. ಅದು ಮಾನಸಿಕವಾಗಿ ಕುಗ್ಗು ಹೋಗಿದ್ದೀವಿ ನಾವೆಲ್ಲರೂ. ಆ ಒಂದು ಕುಗ್ಗು ಹೋಗಿರೋದ್ರಿಂದ ಅನೇಕ ಸಲ ಹೋರಾಟ ನಾವು ಮಾಡಿದ್ದೀವಿ. ನಮಗೆ ಸರ್ಕಾರಿ ಕೆಲಸಗಳು ಕೊಡಿಸಿ, ಮತ್ತು ಬ್ಯಾಕ್ಲಾಗ್ ಕೆಲಸಗಳನ್ನು ಕೊಡಿಸಿ ಅಂತ ಅನೇಕ ಸಮಸ್ಯೆಗಳನ್ನ ಹಿಡಿದು ಒಂದು ಪಟ್ಟಿನೇ ಕೊಟ್ವಿ. ಆದರೆ ಈ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲೇ ಇಲ್ಲ. ಅದಕ್ಕೋಸ್ಕರವಾಗಿ ನೇರವಾಗಿ ಸದನದಲ್ಲಿ ಹೋರಾಟ ಮಾಡಲಿಕ್ಕೆ ಈಗ ನಾನು ಅವರೆಲ್ಲರ ಧ್ವನಿಯಾಗಿ ನಾನು ಬರ್ತಾ ಇದ್ದೀವಿ. ಈಗ ನನ್ನ ಅಂಶಗಳಿಷ್ಟೇ, ಅಜೆಂಡಾ. ಪ್ರತಿಯೊಬ್ಬ ಪದವೀಧರರಿಗೆ ಸರ್ಕಾರಿ ಕೆಲಸ ಕೊಡ್ಲಿಕ್ಕೆ ಆಗದೆ ಇದ್ದರೆ 10,000 ರೋಗಳನ್ನು ತಿಂಗಳಿಗೆ ದಿನಭತ್ಯೆಯಾಗಿ ಕೊಡಬೇಕು. ತಿಂಗಳಿಗೆ ಅವರಿಗೆ ಭತ್ಯೆ ಕೊಡಬೇಕು. ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ತುಂಬಬೇಕು. ಖಾಸಗಿ ಸಂಸ್ಥೆಗಳಲ್ಲಿ ಆದ್ಯತೆ ಮೇರೆಗೆ ಪದವೀಧರರಿಗೆ ಕೆಲಸಗಳನ್ನು ಕೊಡಬೇಕು. ಹಾಗೆಯೇ ಎಲ್ಲ ಸರ್ಕಾರಿ ಸಂಸ್ಥೆ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಅತಿಥಿ ಉಪನ್ಯಾಸಕರ ಕೆಲಸ ಮಾಡ್ತಕ್ಕಂಥ ಏನು ಶಿಕ್ಷಕರಿದ್ದಾರೆ ಅವರನ್ನು ಸರ್ಕಾರ ಈ ಕೂಡಲೇ ಪರ್ಮನೆಂಟ್ ಮಾಡಬೇಕು. ಪ್ರತಿಯೊಂದು ತಾಲೂಕಿನಲ್ಲೂ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ಆ ಪರೀಕ್ಷಾ ಕೇಂದ್ರಗಳಿಂದ IAS KS ಆಗುವ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಯಾಕಂತಂದರೆ ಪದವೀಧರರಿಗೆ ಸರಿಯಾದ ಸೌಲಭ್ಯಗಳೇ ಸಿಗ್ತಾ ಇಲ್ಲ. ಪುಸ್ತಕದ ಸೌಲಭ್ಯಗಳಾಗಲಿ ಅಥವಾ ಆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿಗೆ ತಯಾರಿ ನಡೆಸುವಂಥ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆದ್ದರಿಂದ ಪ್ರತಿ ತಾಲೂಕಿನಲ್ಲಿ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಎಲ್ಲ ವಿಚಾರಗಳನ್ನು ವಿಧಾನ ಪರಿಷತ್ತಿನಲ್ಲಿ ನನ್ನ ಆತ್ಮೀಯ ಪದವೀಧರರ ಒಂದು ಧ್ವನಿಯಾಗಿ ಅಲ್ಲಿ ಹೋರಾಟ ಮಾಡಲಿಕ್ಕೆ ಸಿದ್ಧತೆ ನಡೆಸ್ಕೊಳ್ತಾ ಇದ್ದೀನಿ. ಈಗಾಗಲೇ ಅನೇಕ ಸಂಘಟನೆಗಳು ಬೇಷರತ್ತಾಗಿ ನಮಗೆ ಬೆಂಬಲವನ್ನು ಸೂಚಿಸಿವೆ. ದಲಿತ ಸಂಘಟನೆಗಳು ಬೆಂಬಲ ಸೂಚಿಸಿವೆ, ಪ್ರಗತಿಪರ ಸಂಘಟನೆಗಳು ಬೆಂಬಲ ಸೂಚಿಸ್ತಾ ಇದೆ, ಎಲ್ಲರೂ ಬೆಂಬಲ ಸೂಚಿಸ್ತಾ ಇದ್ದಾರೆ. 100ಕ್ಕೆ 100% ಈ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗೋದು ಖಚಿತ. ಅವರ ಪರವಾಗಿ ಒಂಟಿಯಾಗಿ ಹೋರಾಟ ಮಾಡಲಿಕ್ಕೆ ನಾನು ಸಿದ್ಧ ಅಂತ ಹೇಳ್ತಾ ಜೈ ಭೀಮ್. ಆ ರೀತಿಯಾಗಿ ಮತಯಾಚನೆ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕ್ರಮ ಸಂಖ್ಯೆ 10. ಆ ಕ್ರಮ ಸಂಖ್ಯೆ 10ಗೆ ಮೊದಲ ಪ್ರಾಶಸ್ತ್ಯ ಮತವನ್ನ ನನಗೆ ನೀಡಿ ಅತ್ಯಧಿಕ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಕಳಕಳಿಯ ಪ್ರಾರ್ಥಿಸುತ್ತೇನೆ. ನನ್ನ ಕ್ರಮ ಸಂಖ್ಯೆ 10 ಜಿ ವೆಂಕಟಾಚಲಪತಿ. ಅದರ ಮುಂದೆ ನನ್ನ ಒಂದು ಭಾವಚಿತ್ರ ಇರ್ತದೆ. ಆ ಭಾವಚಿತ್ರದ ಮುಂದೆ ಆ ಒಂದು ಸ್ಥಳಾವಕಾಶದಲ್ಲಿ ಮೊದಲ ಪ್ರಾಶಸ್ತ್ಯ ಮತ 1 ಎಂದು ಅವರು ಚುನಾವಣಾ ಅಧಿಕಾರಿಗಳು ಕೊಡತಕ್ಕಂಥ ಆ ಪೆನ್ನಿನಿಂದ 1 ಅನ್ನೋದು ಮೊದಲ ಪ್ರಾಶಸ್ತ್ಯ ಮತವನ್ನು ನನಗೆ ನೀಡಬೇಕು. ಅತ್ಯಧಿಕ ಮತಗಳಿಂದ ಜಯಶೀಲರನ್ನು ಮಾಡಬೇಕು ಅಂತ ಆತ್ಮೀಯ ಆಗ್ನೇಯ ಪದವೀಧರ ಕ್ಷೇತ್ರದ ಎಲ್ಲ. ಈ ಸಂದರ್ಭದಲ್ಲಿ ಆತ್ಮವಿಶ್ವಾಸ ವೇದಿಕೆ ರಾಜ್ಯಾಧ್ಯಕ್ಷ MN ಭಾರದ್ವಾಜ್, ಜಯ ಭಾರತ ಯುವ ಸೇನೆ, ಮಾನವ ಹಕ್ಕುಗಳ ಸಂಘಟನೆಯ ಖಲೀದ್ ಪಾಷಾ, ದಲಿತ ಶಕ್ತಿ ಸೇನೆ ಮುಖಂಡರಾದ ಅಯ್ಯಪ್ಪ, ಅಬ್ಬಯ್ಯಪ್ಪ, ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು.